ರೀ ರಿಲೀಸ್ನಲ್ಲೂ ದಾಖಲೆ ಬರೆಯಲು ಬಾಹುಬಲಿ ಸಜ್ಜು. ಬಾಹುಬಲಿ ದಿ ಎಪಿಕ್ ಹೆಸರಿನೊಟ್ಟಿಗೆ ಮರು ಬಿಡುಗಡೆ. ಬಾಹುಬಲಿ ಮತ್ತು ಬಾಹುಬಲಿ 2 ಸಿನಿಮಾಗಳನ್ನು ಒಂದೇ ಸಿನಿಮಾಗಳನ್ನಾಗಿ ಮಾಡಿ ಬಾಹುಬಲಿ ದಿ ಎಪಿಕ್ ಹೆಸರಿನೊಟ್ಟಿಗೆ ಮರು ಬಿಡುಗಡೆ ಮಾಡಲಾಗ್ತಾ ಇದೆ. ಮೊದಲ ಬಾರಿ ಬಿಡುಗಡೆ ಆದಾಗ ದಾಖಲೆಗಳನ್ನು ಬರೆದಿದ್ದಂತಹ ಈ ಸಿನಿಮಾ ಇದೀಗ ಮರು ಬಿಡುಗಡೆಯಲ್ಲೂ ಸಹ ಒಳ್ಳೆಯ ಕಲೆಕ್ಷನ್ ಮಾಡುವಂತಹ ಮುನ್ಸೂಚನೆಯನ್ನ ನೀಡಿದೆ. ಬಾಹುಬಲಿ ಸಿನಿಮಾ ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಸುವರ್ಣಾಕ್ಷರದಲ್ಲಿ ಹೆಸರನ್ನ ಬರೆದಿಡಬೇಕಾದಂತಹ ಸಿನಿಮಾ. ಬಾಹುಬಲಿ ಸಿನಿಮಾ ಭಾರತೀಯ ಸಿನಿಮಾದ ಅಗಾಧತೆಯನ್ನ, ಇಲ್ಲಿನ ತಂತ್ರಜ್ಞಾನ ನಿಪುಣತೆಯನ್ನ, ಸಿನಿಮಾ ಕೌಶಲ್ಯವನ್ನ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಸಿನಿಮಾ. ಬಾಹುಬಲಿಗೆ ಮುಂಚೆಯೂ ಭಾರತದ ಸಿನಿಮಾಗಳು ವಿದೇಶದಲ್ಲಿ ಪ್ರದರ್ಶನ ಆಗಿದ್ವು. ಆದರೆ ವಿದೇಶಿಗರ ಹುಬ್ಬೇರುವಂತೆ ಮಾಡಿದ್ದು ಮಾತ್ರ ಬಾಹುಬಲಿ. ಬಾಹುಬಲಿ ಸಿನಿಮಾ ಭಾರತೀಯ ಚಿತ್ರರಂಗದ ಏಳಿಗೆಯನ್ನ ನೀಡಿದಂತಹ ಕೊಡುಗೆಯು ಮಾತ್ರ ತುಂಬ ಅಪಾರ. ಅದೊಂದು ಪ್ರತ್ಯೇಕ ಅಧ್ಯಾಯವೇ ಸರಿ. ಹಲವು ಕಾರಣಗಳಿಗೆ ಮಹತ್ವವಾಗಿರುವಂತಹ ಬಾಹುಬಲಿ ಸಿನಿಮಾ ಇದೀಗ ಮರು ಬಿಡುಗಡೆ ಆಗಲಿದೆ. ಮೊದಲು ಬಿಡುಗಡೆ ಮಾಡಿದ್ದಂತಹ ದಾಖಲೆಗಳನ್ನು ಪುನರಾವರ್ತಿಸಲು ಸಿನಿಮಾ ಇದೀಗ ಮತ್ತೆ ಸಿದ್ಧವಾಗಿದೆ. ಬಾಹುಬಲಿ ಮತ್ತು ಬಾಹುಬಲಿ 2 ಸಿನಿಮಾಗಳು ಗಳಿಕೆಯಲ್ಲೂ ಸಹ ದಾಖಲೆಗಳನ್ನು ಬರೆದಿದೆ. ಬಾಹುಬಲಿ 2 ಸಿನಿಮಾ ಅತಿ ಹೆಚ್ಚು ಹಣವನ್ನು ಗಳಿಕೆ ಮಾಡಿದಂತಹ ಭಾರತದ 2ನೇ ಸಿನಿಮಾ, ದಕ್ಷಿಣ ಭಾರತದ ಮೊದಲ ಸಿನಿಮಾ. ಬಾಕ್ಸ್ ಆಫೀಸ್ನಲ್ಲಿ ಸಾವಿರಾರು ಕೋಟಿ ಹಣವನ್ನು ಈ ಸಿನಿಮಾ ಬಾಚಿತ್ತು. ಇದೀಗ ಈ 2 ಸಿನಿಮಾಗಳನ್ನು ಒಂದೇ ಸಿನಿಮಾ ಅನ್ನಾಗಿ ಮಾಡಿ ಬಾಹುಬಲಿ ದಿ ಎಪಿಕ್ ಅನ್ನೋ ಹೆಸರಿನಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಸಿನಿಮಾ ಇಂದು ಬಿಡುಗಡೆಯಾಗಲಿದ್ದು, ಮೊದಲ ಬಾರಿ ಬಿಡುಗಡೆ ಆದಾಗ ಸೃಷ್ಟಿ ಮಾಡಿದಂತಹ ದಾಖಲೆಗಳನ್ನು ಮರು ಸೃಷ್ಟಿ ಮಾಡೋದಕ್ಕೆ ಸಿನಿಮಾ ಸಜ್ಜಾದಂತೆ ಕಾಣ್ತಾ ಇದೆ. ಬಾಹುಬಲಿ ದಿ ಎಪಿಕ್ ಸಿನಿಮಾ ಬಿಡುಗಡೆಗೂ ಮುಂಚೆನೇ ಅಡ್ವಾನ್ಸ್ ಬುಕ್ಕಿಂಗ್ ಮಜಬೂತಾಗಿ ನಡೀತಾ ಇದೆ. ಬಿಡುಗಡೆಗೆ 24 ಗಂಟೆ ಇರುವಂತೆಯೇ ಸುಮಾರು 5 ಕೋಟಿಗೂ ಹೆಚ್ಚಿನ ಮೊತ್ತದ ಬುಕ್ಕಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಉತ್ತರ ಅಮೆರಿಕ ಒಂದರಲ್ಲೇ 2.50 ಕೋಟಿಗೂ ಹೆಚ್ಚು ಮೌಲ್ಯದ ಟಿಕೆಟ್ಗಳನ್ನು ಮುಂಗಡವಾಗಿ ಬುಕ್ಕಿಂಗ್ ಆಗಿದೆ. ತೆಲುಗು ರಾಜ್ಯಗಳಲ್ಲಿಯೂ ಸಹ ಮುಂಗಡ ಟಿಕೆಟ್ ಬುಕ್ಕಿಂಗ್ ಜೋರಾಗಿಯೇ ನಡೀತಾ ಇದೆ. ಪ್ರಭಾಸ್ ಅಭಿಮಾನಿಗಳು ಮಾತ್ರ ಚಿತ್ರಮಂದಿರಗಳನ್ನು ಸಿಂಗಾರ ಮಾಡಿ ಬಾಹುಬಲಿಯನ್ನ ಮರಳಿ ಸ್ವಾಗತ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಬಾಹುಬಲಿ ಸಿನಿಮಾ 2015ರಲ್ಲೇ ಬಿಡುಗಡೆ ಆಗಿತ್ತು. ಬಾಹುಬಲಿ 2 ಸಿನಿಮಾ 2017ರಲ್ಲಿ ತೆರೆಗೆ ಬಂದಿತ್ತು. 2 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿದ್ವು. ಇದೀಗ ಈ 2 ಸಿನಿಮಾಗಳನ್ನು ಒಟ್ಟಿಗೆ ಸೇರಿಸಿ ಕೆಲವು ಹಾಡುಗಳು, ಅನಗತ್ಯ ದೃಶ್ಯಗಳನ್ನು ತೆಗೆದು ಇದೀಗ 3.44 ನಿಮಿಷದ ಬೃಹತ್ ಬಾಹುಬಲಿ ದಿ ಎಪಿಕ್ ಅನ್ನುವಂತಹ ಸಿನಿಮಾವನ್ನ ರೆಡಿ ಮಾಡಲಾಗಿದ್ದು, ಸಿನಿಮಾ ಇಂದು ಬಿಡುಗಡೆ ಆಗಿದೆ. ನಿರ್ದೇಶಕ ಎಸ್ ರಾಜಮೌಳಿ ಹೇಳಿರುವಂತೆ ಬಾಹುಬಲಿ ದಿ ಎಪಿಕ್ ಸಿನಿಮಾ ನೋಡೋದಕ್ಕೆ ಹೋಗೋರಿಗೆ ಮಾತ್ರ ಹಲವು ಅಚ್ಚರಿಗಳೇ ಕಾದಿದೆ.